ನಮಸ್ಕಾರ ರೈತ ಬಾಂಧವರೇ. ಇಂದು ನಮ್ಮ 35 ಗುಂಟೆ ಜಮೀನಿನಲ್ಲಿ ಏಕಕಾಲಕ್ಕೆ ಬರ್ತಕ್ಕಂಥ 3 ಬೆಳೆಗಳು ಅವು ಯಾವ್ಯಾವೆಂದರೆ 1 ಬದನೆಕಾಯಿ, 2 ಚವಳಿಕಾಯಿ, 3 ಟೊಮೆಟೊ. ಈ 35 ಗುಂಟೆದಲ್ಲಿ ಇವನ್ನ ಬಿತ್ತನೆ ಮಾಡಿ ಮತ್ತು ನಾಟಿ ಮಾಡಿ ಈ ಬೆಳೆಗಳನ್ನು ಮಾಡಲಾಗಿದೆ. ಈ 3 ಬೆಳೆಗಳು ಕಡಿಮೆ ಸಮಯದಲ್ಲಿ ಉತ್ತಮ ಇಳುವರಿ ನೀಡುವ ತರಕಾರಿಗಳು ಇವು ಇರುತ್ತವೆ. ಈ 35 ಗುಂಟೆ ಜಮೀನಿನಲ್ಲಿ ಈ ಬೆಳೆಗಳನ್ನು ನಿರ್ವಹಣೆ ಮಾಡಿದ ಬಗ್ಗೆ ತಮಗೆ ಸವಿಸ್ತರವಾಗಿ ಇಲ್ಲಿ ತಮ್ಮ ಮುಂದೆ ಹೇಳಲು ನಾನು ಬಯಸುತ್ತೇನೆ. ಒಂದನೇದ್ದು ನೋಡ್ರಿ, ಬದನೆಕಾಯಿ ನಾಟಿ ಮಾಡಿದ ನಂತರ ಸುಮಾರು 60 ರಿಂದ 75 ದಿನಗಳವರೆಗೆ ಮೊದಲ ಬಾರಿಗೆ ಸ್ನೇಹಿತರೆ ಕೊಯ್ಲಿಗೆ ಬರುತ್ತದೆ ಅದು. ಮತ್ತು ಚವಳಿಕಾಯಿ ಬಗ್ಗೆ ಹೇಳಬೇಕಂತಂದರೆ ಬಿತ್ತಿದ ನಂತರ ಸುಮಾರು 45 ರಿಂದ 55 ದಿನಗಳವರೆಗೆ ಮೊದಲ ಬಾರಿಗೆ ಕೊಯ್ಲಿಗೆ ಪ್ರಾರಂಭ ಅದು ಆಗುತ್ತದೆ. ಇನ್ನು 3ನೇ ಬೆಳೆ ಬಗ್ಗೆ ತಮಗೆ ಹೇಳಬೇಕಂದ್ರೆ ಈ ಟೊಮೆಟೊ ನಾಟಿ ಮಾಡಿದ ನಂತರ ಸುಮಾರು 65 ದಿನದಿಂದ 75 ದಿನಗಳವರೆಗೆ ಈ ಹಣ್ಣು ಪ್ರಥಮ ಬಾರಿಗೆ ಕೊಯ್ಲಿಕ್ಕೆ ಬರುತ್ತದೆ. ಮತ್ತು ಈ ಬೆಳೆಗಳಿಗೆ ನಿರ್ವಹಣೆ ಮಾಡಿದ್ದು ಯಾವ ರೀತಿ ಅನ್ನೋದನ್ನು ತಮಗೆ ನಾನು ಹೇಳುತ್ತೇನೆ. ಹೀಗೆ ಇದಕ್ಕೆ ಡ್ರಿಪ್ ಇರಿಗೇಷನು ಕೃಷಿ ಇಲಾಖೆಯಿಂದ ಯಾವುದೇ ಸಹಾಯಗಳನ್ನು ನಾವು ಪಡೆದುಕೊಂಡಿರುವುದಿಲ್ಲ. ಇದಕ್ಕೆ ಕೇವಲ ಬೋರ್ಗಲ್ಲದಿಂದ ನೀರಿನ ಅನುಕೂಲತೆ ಮಾಡಿಕೊಂಡು ಮಾಡಲಾಗಿದೆ. ನೀರು ನಿರ್ವಹಣೆಗೆ ಹೇಳಬೇಕೆಂದರೆ ಬೋರ್ಗಲ್ಲದಿಂದ ಅತಿ ಉತ್ತಮ ಮಣ್ಣಿನ ತೇವಾಂಶವನ್ನು ಗಮನದಲ್ಲಿಟ್ಟುಕೊಂಡು ನೀರು ಹಾಯಿಸಿ ಬೇಕಾಗುತ್ತದೆ. ಮತ್ತು ಈ ಪೋಷಕಾಂಶದ ಬಗ್ಗೆ ತಮಗೆ ಹೇಳಬೇಕೆಂದರೆ ಪ್ರತಿ ಬೆಳೆಗೂ ಸೂಕ್ತ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಇಲ್ಲಾಂದರೆ ದನದ ಗೊಬ್ಬರ ಮತ್ತು NPK ರಸಗೊಬ್ಬರವನ್ನು ಕೂಡ ಇದಕ್ಕೆ ಮಾಡಬೇಕು. ಅಂದರೆ ಬಹಳ ಚೆನ್ನಾಗಿ ಬೆಳೆ ಇದು ಬರ್ತದೆ. ಸಸ್ಯ ಸಂರಕ್ಷಣೆ ಬಗ್ಗೆ ಮತ್ತೊಂದು ಹೇಳಬೇಕೆಂದರೆ ಬದನೆಕಾಯಿ ಮತ್ತು ಟೊಮೆಟೊ ಈ 2 ಪೀಕುಗಳು ಕಾಯ ಕೊರಕ ಹುಳುಗಳು ಜಾಸ್ತಿ ಆಗ್ತಾವೆ. ಇದರಿಂದ ಕೀಟಗಳ ಬಾಧೆ ಹೆಚ್ಚಾಗುತ್ತದೆ. ವಾರಕ್ಕೊಮ್ಮೆ ಅಥವಾ 10 ದಿವಸಕ್ಕೊಮ್ಮೆ ಬೇವಿನ ಎಣ್ಣೆ ಅಥವಾ ಅಗತ್ಯ ಬಿದ್ದಲ್ಲಿ ಕೀಟನಾಶಕ ಸಿಂಪಡಿಸಲು ಒಳ್ಳೆಯ ಸಮಯದಲ್ಲಿ ಅದಕ್ಕೆ ಮಾಡಬೇಕಾಗುತ್ತದೆ. ಮತ್ತು ಕಳೆ ನಿಯಂತ್ರಣ ಸರಿಯಾಗಿ ಈ ಬೆಳೆಗೆ ಮಾಡಬೇಕಾಗುತ್ತದೆ. ಗಿಡಗಳ ಸುತ್ತ ಕಳೆ ಬೆಳೆಯದಂತೆ ನೋಡ್ಕೋಬೇಕು. ಅಂದರೆ ಇದರಿಂದ ಪೋಷಕಾಂಶದ ಗಿಡಕ್ಕೆ ಸರಿಯಾಗಿ ತಲುಪುವಂತೆ ಮಾಡುತ್ತದೆ. ಈಗ ಈ 3 ಬೆಳೆಗಳು ಫಲ ಕೊಡಲಿಕ್ಕೆ ಶುರು ಮಾಡಿದ ಸ್ನೇಹಿತರೆ. ಪ್ರಾರಂಭವಾಗಿ ಹೇಳಬೇಕಂತಂದರೆ 3 ಬೆಳೆಗೆ ಫಸ್ಟ್ ಕೊಯ್ಲೆ ನಾವು ಮಾಡಿಕೊಂಡು ಮಾರ್ಕೆಟಿಗೆ ಹೋದಾಗ 60,000 ರೂಪಾಯಿಗಳು ಮಾರ್ಕೆಟ್ ಬೆಲೆ ಬಂದಿದೆ 3 ಬೆಳೆಗಳಿಗೆ. ಈಗ ಸ್ನೇಹಿತರೆ ಈ 35 ಗುಂಟೆ ಬೆಳೆಗೆ ಖರ್ಚು ಎಷ್ಟು ಅಂತೀರ? ಖರ್ಚು 80,000 ರೂಪಾಯಿಗಳು ಖರ್ಚು ಈಗಾಗಲೇ ಬಂದುಬಿಟ್ಟಿದೆ. ಆದರೆ 3 ಬೆಳೆ ಪ್ರಾರಂಭ ಫಲ ಕೊಡಲಿಕ್ಕೆ ಶುರು ಮಾಡಿದವು. 3ರಿಂದ
3,50,000ವರೆಗೆ ಉತ್ಪನ್ನ ಆಗಬೇಕು ಅಂಥೇಳಿ ಮಾರ್ಕೆಟ್ ಬೆಲೆ ನೋಡಿ ನಾವು ಹೇಳಕತ್ತೀವಿ. ಆದ್ರೆ ಅದು ಭಗವಂತನ ಇಚ್ಛ. ಆದ್ರೆ ಕನಿಷ್ಠ 2 ಲಕ್ಷ ಅಂತೂ ಈ 35 ಗುಂಟೆ ಜಮೀನಿಂದ 2 ಲಕ್ಷ ಅಂತೂ ಆಗೋದು ಕನ್ಫರ್ಮ್ ಆಗೈತಿ. ಯಾಕಂದ್ರೆ ಈಗ ಮಾರ್ಕೆಟ್ ಬೆಲೆನೂ ಜಾಸ್ತಿ ಆಗೈತಿ. 2 ಲಕ್ಷ ಅಂತೂ ನಿಕ್ಕಿ ಇದರಲ್ಲಿ ಸಿಗ್ತದೆ. ಈ ವಿಡಿಯೋದ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ಲ ರೈತ ಬಾಂಧವರಿಗೆ ನನ್ನ ಧನ್ಯವಾದಗಳು ಹೇಳುತ್ತೇನೆ. ನಮಸ್ಕಾರ.